ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರವಾಗಿ ಸರಣಿ ಅಪಘಾತ ಸಂಭವಿಸಿದೆ. ಲಾರಿ ಚಾಲಕನ ಅಜಾಗರೂಕತೆಗೆ ಡೆಡ್ಲಿ ಆಕ್ಸಿಡೆಂಟ್ ಆಗಿದೆ. ನೋಡಿ, ಭೀಕರ ಅಪಘಾತದ ದೃಶ್ಯ ಹೆದ್ದಾರಿ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ದೇವನಹಳ್ಳಿ ರಾಷ್ಟ್ರೀಯ ಹೆದ್ದಾರಿ 648ರ ಲಕ್ಷ್ಮೀಪುರ ಗೇಟ್ ಬಳಿ ನಡೆದಿರುವಂತಹ ಭೀಕರ ಆಕ್ಸಿಡೆಂಟ್ ಇದೆ. ಲಾರಿ ಚಾಲಕನ ನಿರ್ಲಕ್ಷ್ಯ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಲಕ್ಷ್ಮೀಪುರ ಗೇಟ್ ಬಳಿ ನಡೆದಿರುವಂತಹ ಘಟನೆ. ದೇವನಹಳ್ಳಿ ರಾಷ್ಟ್ರೀಯ ಹೆದ್ದಾರಿ 648ರ ಲಕ್ಷ್ಮೀಪುರ ಗೇಟ್. ಭೀಕರ ಅಪಘಾತದಲ್ಲಿ ಜಸ್ಟ್ ಮಿಸ್ ಆಗಿದ್ದಾರೆ ಈ ತರ ವಾಹನಗಳ ಸವಾರರು. ದೊಡ್ಡಬಳ್ಳಾಪುರದಿಂದ ದೇವನಹಳ್ಳಿ ಕಡೆಗೆ ಬರ್ತಾ ಇದ್ದಂತಹ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಮೊದಲು ಮುಂದೆ ಹೋಗ್ತಾ ಇದ್ದಂತಹ ಟ್ರ್ಯಾಕ್ಟರ್ಗೆ ಡಿಕ್ಕಿ ಹೊಡೆಯುತ್ತೆ. ಟ್ರ್ಯಾಕ್ಟರ್ಗೆ ಡಿಕ್ಕಿ ಹೊಡೆದ ನಂತರ ಮತ್ತೊಂದು ರಸ್ತೆಗೆ ನುಗ್ಗು ಬಿಟ್ಟಿದೆ ಲಾರಿ. ಎದುರುಗಡೆಯಿಂದ ಬರ್ತಾ ಇದ್ದಂತಹ ಬೊಲೆರೋ ವಾಹನಕ್ಕೂ ಕೂಡ ಡಿಕ್ಕಿ ಹೊಡೆದಿದೆ. ಅದೃಷ್ಟವಶಾತ್ ಚಾಲಕರು ಗಾಯಗಳೊಂದಿಗೆ ಅಪಾಯದಿಂದ ಈಗ ಪಾರಾಗಿದ್ದಾರೆ. ವಿಶ್ವನಾಥಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ದುರಂತ ನೋಡಿ, ನಾವು ಸಿಸಿ ಕ್ಯಾಮೆರಾ ವಿಜುವಲ್ಸ್ ಅಲ್ಲಿ ಕೂಡ ಗಮನಿಸ್ತಾ ಇದ್ವಿ. ಇಷ್ಟರ ಮಟ್ಟಿಗೆ ಆ ಒಂದು ದುರಂತ ಸಂಭವಿಸಿದೆ ಅಂತ ಹೇಳಿ. ಡಿವೈಡರ್ ದಾಟ್ಕೊಂಡು ಹೋಗಿ ಆ ಕಡೆ ಬರುವಂತಹ ಬೊಲೆರೋ ವಾಹನಿಗೆ ಡಿಕ್ಕಿ ಹೊಡೆಯುತ್ತಂತಂದ್ರೆ ಆ ಒಂದು ಲಾರಿ ಚಾಲಕನ ಬೇಜವಾಬ್ದಾರಿತನ, ನಿರ್ಲಕ್ಷ್ಯ ಇಷ್ಟರ ಮಟ್ಟಿಗೆ ಎದ್ದು ಕಾಣಿಸ್ತಾ ಇದೆ ಅಂತ ಹೇಳಿ. ನಿಜಕ್ಕೂ ಈಗ ಸರಣಿ ಅಪಘಾತ ಸಂಭವಿಸಿದೆ. ಮುಂದೆ ಹೋಗ್ತಾ ಇರುವಂತಹ ಟ್ರ್ಯಾಕ್ಟರ್ಗೆ ಹೋಗಿ ಡಿಕ್ಕಿ ಹೊಡೆಯುತ್ತೆ. ತದನಂತರ ಡಿವೈಡರ್ ಮೇಲೆ ಹತ್ತುಬಿಟ್ಟು ಆ ಕಡೆಯಿಂದ ಬರ್ತಾ ಇದ್ದಂತಹ ಬೊಲೆರೋ ವಾಹನಿಗೆ ಡಿಕ್ಕಿ ಹೊಡೆದಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪ್ರಾಣಹಾನಿ ಸಂಭವಿಸಿಲ್ಲ ಅನ್ನುವಂತಹ ಮಾಹಿತಿ ಇದೆ. ಆತನ ಏನಾದ್ರೂ ಕುಡಿದು ವಾಹನವನ್ನ ಚಲಾಯಿಸ್ತಾ ಇದ್ನಾ ಅಥವಾ ನಿತ್ಯ ಮಂಪರಿನಲ್ಲಿದ್ನಾ? ತನಿಖೆ ನಂತರ ಮತ್ತಷ್ಟು ವಿಚಾರಗಳು ಗೊತ್ತಾಗಬೇಕಾಗಿದೆ. ಯಾಕಂತಂದ್ರೆ ಈ ಹೈವೇ ಎಲ್ಲ ಹಿಂಗೆ ಹೊಡಿತಾರಂತಂದ್ರೆ ಗಾಡಿ ನೋಡಿ ಯಾವ ರೀತಿ ಮುಗುಚು ಬೀಳುತ್ತೆ ಅಂತ ಹೇಳಿ ಲಾರಿ. ಆತನನ್ನ ವಶಕ್ಕೆ ಪಡೆದುಕೊಂಡು ಮತ್ತಷ್ಟು ವಿಚಾರಣೆ ಮಾಡುವಂಥದ್ದು ಅಗತ್ಯತೆ ಇದೆ. ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ, ಯಾರಿಗಾದ್ರೂ ಪ್ರಾಣಕ್ಕೆ ಹಾನಿ ಆಗ್ಬಿಟ್ಟಿದ್ರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಲಕ್ಷ್ಮೀಪುರ ಗೇಟ್ ಅಲ್ಲಿ ನಡೆದಿರುವಂತಹ ಭೀಕರ ಸರಣಿ ಅಪಘಾತ ಇದು. ಟ್ರ್ಯಾಕ್ಟರ್ಗೆ ಡಿಕ್ಕಿ ಹೊಡೆದುಕೊಂಡು ತದನಂತರ ಬೊಲೆರೋ ವಾಹನ ಅದಕ್ಕೆ ಡಿಕ್ಕಿ ಹೊಡೆದು ಬಿಟ್ಟಿದೆ. ನೋಡಿ, ಭೀಕರ ಅಪಘಾತದಲ್ಲಿ ಜಸ್ಟ್ ಮಿಸ್ ಆಗಿದ್ದಾರೆ ಈ ತರ ವಾಹನ ಸವಾರರು. ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಅನಾಹುತಗಳು ಸಂಭವಿಸಿಲ್ಲ. ಏಕಂತಂದ್ರೆ ಅಷ್ಟು ಭೀಕರತೆಯಿಂದ ನಡೆದಿರುವಂತಹ ಡೆಡ್ಲಿ ಆಕ್ಸಿಡೆಂಟ್ ಇದು. ಅದೃಷ್ಟವಶಾತ್ ಚಾಲಕರು ಗಾಯಗಳೊಂದಿಗೆ ಈಗಾಗಲೇ ಅಪಾಯದಿಂದ ಪಾರಾಗಿದ್ದಾರೆ. ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸ ಆಗಿದೆ. ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದಾರೆ. ಈಗ ಲಾರಿ ಚಾಲಕನ ಸ್ಥಿತಿಗತಿ ಹೇಗಿದೆ ಅನ್ನೋದು ಗೊತ್ತಿಲ್ಲ. ಒಂದು ವೇಳೆ ಆತನಿಗೇನಾದರೂ ಗಂಭೀರವಾಗಿ ಗಾಯಗೊಂಡಿದ್ರೆ ಆತನನ್ನ ಇಮ್ಮಿಡಿಯೇಟ್ಲಿ ಚಿಕಿತ್ಸೆಗೆ ದಾಖಲಿಸಿ ತದನಂತರ ಆತನಿಂದ ಕೆಲವೊಂದಿಷ್ಟು ಹೇಳಿಕೆಗಳನ್ನ ಪಡೆದುಕೊಳ್ತಾರ ಪೊಲೀಸರು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಂತಂದ್ರೆ ಆತ ಏನಾದರೂ ಕುಡ್ಕೊಂಡು ವಾಹನವನ್ನ ಚಲಾಯಿಸ್ತಾ ಇದ್ನ ಅಥವಾ ನಿತ್ಯ ಮಂಪರಿನಲ್ಲಿದ್ನ? ನಡು ರಸ್ತೆಯಲ್ಲಿ, ಅದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎರ್ರಾಬಿರಿ ಆ ರೀತಿಯಾಗಿ ಗಾಡಿಯನ್ನ ಚಲಾಯಿಸ್ತಾನೆ ಅಂತಂದ್ರೆ ಒಂದು ನಿಯಂತ್ರಣ ತಪ್ಪಿರುತ್ತೆ, ಇಲ್ಲ ಒಂದು ಕುಡಿದಿರ್ತಾನೆ, ಇಲ್ಲ ನಿದ್ದೆ ಮಂಪರಿನಲ್ಲಿರ್ತಾನೆ. ಪೊಲೀಸ್ ತನಿಖೆ ನಂತರ ಮತ್ತಷ್ಟು ವಿಚಾರಗಳು ಗೊತ್ತಾಗಬೇಕಾಗಿದೆ. ವಿಶ್ವನಾಥಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಈ ಒಂದು ಘಟನೆಯನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಪೊಲೀಸರು ನೋಡಬೇಕು.